ಹಾಯ್ ಹಲೋ ವಿದ್ಯಾರ್ಥಿಗಳೇ ಆ್ಯಂಡ್ ಪೇರೆಂಟ್ಸ್, ನಿಮಗೆಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಬಿ ಎಸ್ ನರ್ಸಿಂಗೋಸ್ಕರ ಓಕೆ ನಿಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ ಈಗ ಆ್ಯಸ್ ಪರ್ ಸೆಕೆಂಡ್ ಪಿ ಯು ಸಿ ಮುಗಿಸ್ಬಿಟ್ಟು ಅವರು ಕೂಡ ಇತ್ತಂತಂದರೆ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ. ಯಾಕೆ ಈ ವಿಡಿಯೋ ಅಂತಂದರೆ ಎವ್ರಿ ಇಯರ್ ನಾನು ಏನು ಮಾಡ್ತೇನೆ ಅಂತಂದರೆ ಈ ಒಂದು ವಿಡಿಯೋ ಇಟ್ಕೊಂಡು ಮಾಡೇ ಮಾಡ್ತೀನಿ. ಯಾಕಂತಂದರೆ ಕ್ಲಾರಿಫೈ ಕೊಡಬೇಕು ಯಾವ ರೀತಿ ಇರ್ತದೆ ಪ್ರೊಸೆಸ್ ವರ್ಷನೂ ಕೂಡ. ಬಿ ಎಸ್ ನರ್ಸಿಂಗ್ ಓಕೆ, ಬಿ ಎಸ್ ನರ್ಸಿಂಗ್ ನಿಮ್ಗೆ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ, ಅಪ್ಲಿಕೇಶನ್ ಎಲ್ಲಿ ಹಾಕಬೇಕಾಗ್ತದ, ಸೀಟ್ ತೊಗೋಬೇಕಂತಂದರೆ ಕೌನ್ಸ್ಲಿಂಗ್ ಹೆಂಗೆ ಸಪ್ರೇಟ್ ನಡೀತದ, ನೀಟ್ ಇದೆಯಾ, KCET ಇದೆಯಾ, ಓಕೆ ಎಷ್ಟೆಲ್ಲ ಮಾರ್ಕ್ಸ್ ತೊಗೋಬೇಕು, ಅದಕ್ಕೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ, ಆ್ಯಂಡ್ ಬಿ ಎಸ್ ನರ್ಸಿಂಗ್ ಅನ್ನೋದು ಬೆಟರ್ ಹೌದಾ ಅಲ್ವಾ, ಎವ್ರಿ ಇಯರ್ ಈ ಒಂದು ಕಾನ್ಸೆಪ್ಟ್ ವಿಡಿಯೋ ಮಾಡಬೇಕು. ಯಾಕಂದರೆ ಅದು ಮಾನಿಟರಿ ಕೂಡ ಇದೆ ನಮ್ಮ ಚಾನಲ್ಗೆ. ಓಕೆ ನೋಡಿ ಹುಡುಗರ, ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ನಮ್ಮ ಒಂದು ವಾಟ್ಸಪ್ ಗ್ರೂಪ್ಸ್ಗಳಿದ್ದಾವೆ, ಹೋಗ್ಬಿಟ್ಟು ಜಾಯ್ನ್ ಆಗಿ ಕಂಪ್ಲೀಟಾಗಿ ಬಿ ಎಸ್ ನರ್ಸಿಂಗ್ ಕಂಪ್ಲೀಟಾಗಿ ಕೌನ್ಸ್ಲಿಂಗ್ ಮುಗಿಯೋರು ಕೂಡ ನಿಮಗೆ ಗೈಡೆನ್ಸ್ ಮಾಡ್ತಿರ್ತೀವಿ. ಮೊದಲೇ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಬಿ ಎಸ್ ನರ್ಸಿಂಗ್ ಕೌನ್ಸ್ಲಿಂಗ್ ನಡೆಯೋದು KE ಥ್ರೂ. ಇಲ್ಲೇನು ವೆಬ್ಸೈಟ್ ಕಾಣಿಸ್ತಿದೆ, ಇದೇ ಒಂದು KEದವರೇ ಏನು ಮಾಡ್ತಾರೆ ಅಂತಂದರೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ಇದರಲ್ಲೂ ಕೂಡ ನಿಮಗೆ ಬಂತಂತಂದರೆ ಪ್ರೈವೇಟ್ ಕಾಲೇಜ್ಗೆ 20% ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ಗೆ 100% ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಓಕೆ, ಇದು KEದವರೇ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜಲ್ಲಿ 100 ಸೀಟ್ ಇದೆ ಅಂತಂದರೆ 100 ಸೀಟು ಕೂಡ KEದವರೇ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ಈ ರೀತಿಯ ರೌಂಡ್ಸ್ಗಳಿರ್ತವೆ. ಅದನ್ನೆಲ್ಲನೂ ಕೂಡ ಏನು ಮಾಡ್ತಾರೆ, ಇದೇ KEದವರು ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ. ಓಕೆ, ಸದ್ಯಕ್ಕೆ ಒಂದು 30 ಕಾಲೇಜಸ್ ಸಿಗ್ತವೆ ನಿಮಗೆ. ಅಂದರೆ ಒಂದು ಹತ್ತತ್ರ 2,500 3,000. ಒಂದೊಂದು ಕಾಲೇಜಲ್ಲಿ 60 ಸೀಟ್ ತೊಗೊತಾರೆ. ಸೊ ಹಂಗೆ 60 ಸೀಟ್ ತೊಗೊತಾರೆ ಅನ್ನೋ ಕಾರಣ 2,500 3,000 ಸೀಟ್ ಎವರೇಜ್ ಇಟ್ಕೊಳ್ಳೋಣಂತೆ. ಸೊ ರಿಮೈನಿಂಗ್ ಬಂದರೆ ಪ್ರೈವೇಟ್ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ 60 ಸೀಟ್ ಇದ್ದಾವೆ, ಅಥವಾ ಬೇಡ 100 ಸೀಟನ್ನು ಅನ್ಕೊಂಡ್ಬಿಡೋಣ, ನಿಮ್ಗೆ ಕ್ಲಾರಿಫೈ ಕನ್ಫ್ಯೂಷನ್ನೇ ಬೇಡ. ಓಕೆ, 100 ಸೀಟ್ ಇದಾವಪ್ಪ ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ಅದರಲ್ಲಿ ಓನ್ಲಿ ಅಂತಂದರೆ 20% ಏನಪ್ಪ ಅಂತಂದರೆ KE ಥ್ರೂ ಅಲಾಟ್ಮೆಂಟ್. ಲೈಕ್ ಎಕ್ಸಾಂಪಲ್ ಅಂದರೆ ಎಷ್ಟಾಗುತ್ತೆ, 100 ಸೀಟ್ ಇದ್ದು ಅಂತಂದರೆ 20 ಸೀಟ್ಗಳು ಏನಾಗ್ತದೆ KE ಥ್ರೂ ಅಲಾಟ್ಮೆಂಟ್ ಆಗ್ತದೆ. ಅಂದರೆ 40 ಸೀಟ್ ಇದ್ದರೆ ಎಷ್ಟಾಗ್ತದೆ, 40 ಸೀಟ್ ಇದ್ದರೆ 8. ಓಕೆ, ಅರ್ಥ ಆಯಿತು. ಅಂದರೆ 20% ಅಂದರೆ ನೋಡಿ 40 100% ಅನ್ಕೋರಿ, ಇದು 8 20% ಆಗುತ್ತಲ್ವಾ. ಸೊ ಹಂಗಾಗಿ ಈ ಪ್ರೈವೇಟ್ ಕಾಲೇಜಲ್ಲಿ ಓನ್ಲಿ 20%. ಸಮ್ ಕಾಲೇಜಸ್ ಏನು ಮಾಡ್ತಾರೆ, KEದವ್ರಿಗೆ ಬಿಟ್ಬಿಡ್ತಾರೆ. ಸೊ ನೀವು KEದವರೇ ನಮ್ಗೆ ಅಲಾಟ್ಮೆಂಟ್ ಮಾಡಿಕೊಡಿ ಅಂತಂದ್ರೆ ಕೊನೆಯ ರೌಂಡಲ್ಲಿ ಹೇಳ್ತಾರೆ. ಸೊ ರೌಂಡ್ 1 ಅಂದರೂ 20% ಇರ್ತದೆ. ರೌಂಡ್ 2 ರೌಂಡ್ 3 ಹೋದಂಗೆಲ್ಲ ಇನ್ ಕೇಸ್ ಪ್ರೈವೇಟ್ ಕಾಲೇಜಲ್ಲಿ ಏನಾದರೂ ಸೀಟ್ ಅಡ್ಮಿಷನ್ ಆಗದೆ ಹೋದಾಗ KEದವ್ರಿಗೆ ಬಿಡ್ತಾರೆ. ಸೊ ಆವಾಗ KEದವರು ಅಡ್ಮಿಷನ್ ಮಾಡಿಸ್ಕೊಡ್ತಾರೆ. ಅದು ಎಲ್ಲನೂ ಕೂಡ ಇದೇ ಒಂದು ಏನು ಕಾಣಿಸ್ತಿದೆ ವೆಬ್ಸೈಟ್ ಥ್ರೂ ಇಲ್ಲೇ ಎಲ್ಲನೂ ಕೂಡ ಕೌನ್ಸ್ಲಿಂಗ್ ನಡೆಯೋದು. ಓಕೆ, ಸೀಟ್ ತೊಗೊಳ್ಳೋದು ಯಾವ ರೀತಿ ನೋಡಿ, ಸೀಟ್ ತೊಗೊಳ್ಳೋದು ಯಾವ ರೀತಿ, ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ನೀವು ಡೈರೆಕ್ಟ್ ಅಡ್ಮಿಷನ್ ಮಾಡ್ತೀರ ಅಂತಂದರೆ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ಬಿ ಎಸ್ ನರ್ಸಿಂಗ್ ಯಾರಾದರೂ ಮಾಡೋದಿತ್ತಂದರೆ ನಾ KCET ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಇವಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ. ಈಗಾಗಲೇ KCET ಅಪ್ಲಿಕೇಶನ್ ಯಾವಾಗೋ ಮುಗಿದೋಗ್ಬಿಟ್ಟಿದೆ. KCET ಎಕ್ಸಾಮ್ ಬರೀಬೇಕಾಗ್ತದೆ. ಎಕ್ಸಾಮ್ ಬರೆದಾದ್ಮೇಲೆ ರ್ಯಾಂಕ್ ಅನೌನ್ಸ್ಮೆಂಟ್ ಆಗ್ತದೆ. ಬಿ ಎಸ್ ನರ್ಸಿಂಗ್ ಅಂತಲೂ ಕೂಡ ನೋಡಿ, ಇಂಜಿನಿಯರಿಂಗ್ ಅಂತ ತೊಗೊರಿ, ಅಗ್ರಿಕಲ್ಚರ್ ತೊಗೊರಿ, ಆ್ಯಂಡ್ ವೆಟರ್ನರಿ ತೊಗೊರಿ, B.Pharma ಆ್ಯಂಡ್ ಇದೇ ರೀತಿ ಬೇರೆ ಬೇರೆ ಕೋರ್ಸಸ್ಗೆ ಒಂದೊಂದು ರ್ಯಾಂಕ್ ಬರುತ್ತೆ. ಓಕೆ, ಅದೇ ರೀತಿ ಬಿ ಎಸ್ ನರ್ಸಿಂಗು ಕೂಡ ಒಂದು ರ್ಯಾಂಕ್ ಅನೌನ್ಸ್ಮೆಂಟು KEದಲ್ಲಿ ಆಗ್ತದೆ. ಬೇಸ್ಡ್ ಆನ್ ಯುವರ್ KE ನಿಮ್ಮ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ರೆ ಅದು ಮತ್ತು PUC ಬೋರ್ಡ್ ಎರಡೂ ಕೂಡ ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮದು ಒಂದು ರ್ಯಾಂಕ್ ಅನೌನ್ಸ್ಮೆಂಟ್ ಆಗ್ತದೆ. ಆ ರ್ಯಾಂಕ್ ಅಂತಂದರೆ KE ಕಡೆ ಅನೌನ್ಸ್ಮೆಂಟ್ ಆಗ್ತಕ್ಕಂಥ ಬಿ ಎಸ್ ನರ್ಸಿಂಗ್ ರ್ಯಾಂಕು ಪ್ಯೂರ್ಲಿ ಏನಪ್ಪ ಅಂದರೆ KCET ಮಾರ್ಕ್ಸ್ ಮತ್ತು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ರೆ ಎರಡೂ ಕೂಡ ಕಂಬೈಂಡಾಗಿ ರ್ಯಾಂಕ್ ಅನೌನ್ಸ್ಮೆಂಟ್ ಆಗಿರ್ತದೆ. ಆ ಒಂದು ರ್ಯಾಂಕ್ ಮೂಲಕವೇ KEದವ್ರು ಏನು ಮಾಡ್ತಾರೆ, ನಿಮಗೆ ಮೆರಿಟ್ ಲಿಸ್ಟ್ನ ಬಿಡ್ತಾರೆ. ಓಕೆ, ಅದ್ರ ಮೇಲೇ ಏನಾಗ್ತದೆ, ರ್ಯಾಂಕ್ ಲಿಸ್ಟ್ ಬಿಟ್ಟಿರ್ತಾರಲ್ವ ಅದ್ರ ಮೇಲೇ ನಿಮ್ಮದು ಆಪ್ಷನ್ ಎಂಟ್ರಿ ಅಂತ ಮುಂದೆ ನಡೀತದೆ. ಆ ಪ್ರೊಸೆಸ್ ಭಾಳ ಹೇಳಿದವ, ಆಮೇಲೆ ಹೇಳ್ತೀನಿ. ಓಕೆ, ಸೊ ನಿಮ್ಗೇನು ಹೇಳಕ್ಕೆ ಬಂತಂತಂದರೆ ಕಾಲೇಜ್ಗೆ ನೀವು ಪ್ರೈವೇಟ್ ಕಾಲೇಜ್ಗೆ ಹೋಗಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಹೇಳಿದೆ ನಾನು ನಿಮಗೆ 100 ಸೀಟ್ ಇದ್ದಾವೆ. ಓಕೆ, 100 ಸೀಟ್ ಇದ್ದಾವೆ ಅಂತ ಅಂದ್ಕೊಳ್ಳಿ. 100 ಸೀಟ್ ಇದ್ದಾವೆ ಅಂತಂದರೆ ಅದರಲ್ಲಿ ಏನಂದರೆ 20 ಸೀಟ್ಗಳು ಮಾತ್ರ ನಿಮ್ಗೆ ಏನಂತಂದರೆ ಅಂದರೆ 20%ಗಳು ಮಾತ್ರ ಗೌರ್ಮೆಂಟ್ ಥ್ರೂ ಅಂತ ಹೇಳಿದೆ. ರಿಮೈನಿಂಗ್ 80 ಇರ್ತದೆ. ಎಷ್ಟೋ ಹುಡುಗರು ಅಂತ ಪ್ರೈವೇಟ್ ಡೈರೆಕ್ಟ್ ಹೋಗ್ಬೇಕು ಅನ್ಕೊತಾರೆ. ಓಕೆ, ಯಾಕಂದರೆ ಅವ್ರಿಗೆ ಡ್ರೀಮ್ ಕಾಲೇಜಸ್ ಇರ್ತವೆ ಪ್ರೈವೇಟ್ ಕಾಲೇಜಸ್ಸು. ದುಡ್ಡು ಕೊಟ್ಟರು ಚಿಂತೆ ನಾನು ಹೋಗ್ತೀನಿ ಅನ್ನೋಗಿತ್ತಂದರೆ ಯಾವುದ್ಯಾವುದೋ ಹೋಗಿ ಸೇರ್ಲಿಕ್ಕೆ ಹೋಗಬೇಡ್ರಿ. ಸೊ ಇವಾಗಲೇ ಹೇಳ್ತಾ ಇದ್ದೀನಿ, ಬಿ ಎಸ್ ನರ್ಸಿಂಗ್ ನಿಮ್ಗೆ ಅನ್ಕೊಂಡಂಗಿಲ್ಲ. ಆ್ಯಂಡ್ ಇತ್ತೀಚೆಗಂದ್ರೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದಾವೆ. ಸೊ ಒನ್ ಟೈಮ್ ನಮ್ಮ ಬನ್ನಿ ಗೈಡ್ ಮಾಡ್ತೀನಿ. ಸಿಂಪಲ್ ಎಲ್ಲನೂ ಕೂಡ ವಾಟ್ಸಪ್ ಗ್ರೂಪ್ಸ್ ಇರ್ತೀವಿ, ಜಾಯ್ನ್ ಆಗಿರಿ, ಅಡ್ಮಿನ್ ಇರ್ತೀನಿ ಅಂತ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ಅಲ್ಲಿ ಕೇಳ್ರಿ, ನಾನು ನಿಮಗೆ ಫ್ರೀಯಾಗಿರ್ತೀನಿ, ಆಯಿತಾ. ಸೊ ಓಕೆ, ಸೊ ಅಂದರೆ ಏನಂತಂದರೆ ಕೆಲವೊಂದಿಷ್ಟು ನಾರ್ತ್ ಕರ್ನಾಟಕ ಆ್ಯಂಡ್ ಸೌತ್ ಕರ್ನಾಟಕ ಡಿಫ್ರೆಂಟ್ ಕಾಲೇಜಸ್ ಆಗ್ತಾವೆ. ಸೊ ಹಂಗಾಗಿ ಈ ಥರ ಕಾಲೇಜಸ್ ಹೋಗ್ರಿ ಅಂತ ಪ್ರೈವೇಟ್ ಅಂದರೆ ವಿತೌಟ್ KCET ಬರೋದಿಲ್ಲ, ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ ಅನ್ನೋರಿಗೆ ಗೌರ್ಮೆಂಟ್ ಥ್ರೂ ಮಾಡ್ತೀವಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ಈ ವಿಡಿಯೋ ಕ್ಲಿಕ್ ಮಾಡ್ಕೊಂಡು ಗೌರ್ಮೆಂಟ್ ಥ್ರೋನೇ ಹೋಗ್ಬೇಕಂತಿರ್ತಾರೆ. 90% ಈ ವಿಡಿಯೋ ಕ್ಲಿಕ್ ಮಾಡ್ಕೊಂಡ್ರು KE ಥ್ರೋನೇ ಹೋಗ್ಬೇಕು ಅಂದ್ಕೊಂಡಿರ್ತಾರೆ. ಸೊ ನಿಮಗೆ ವಿತೌಟು ಕೌನ್ಸ್ಲಿಂಗ್ ನಿಮ್ಗೆ ಏನಾದರೂ ಗೊತ್ತಾಗದೆ ಹೋದರೆ ಪ್ಲೀಸ್ ನಿಮ್ಗೆ ಏನಪ್ಪ ಅಂತಂದರೆ
ನೀವು ಪೇಡ್ ಗೈಡ್ ತೊಗೊಂಡ್ರು ಚಿಂತೆ ಇಲ್ಲ, ಒಂದು ಒಳ್ಳೆ ಕಾಲೇಜ್ ಸಿಗ್ತದೆ. 4 ವರ್ಷ ಜೀವನ ಹೆಂಗೆಂಗೋ ಕಲಿಕ್ಕೆ ಹೋಗ್ಬಿಡ್ರಿ. ಒಂದು ಒಳ್ಳೆ ಹಾಸ್ಪಿಟಲ್ ಇರಬೇಕಾಗ್ತದೆ. BS ನರ್ಸಿಂಗ್ ಬರ್ಬೇಕಂತಂದರೆ ಓಕೆ, ನಿಮ್ಗೆ ಅಲ್ಲಿ ಪ್ರಾಕ್ಟಿಕಲ್ ನಾಲೆಜು ಕೂಡ ಕೊಡಬೇಕು. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ಸು ಸ್ಟಾರ್ಟಿಂಗ್ ಒಂದು 2 ಇಯರ್ ಥೇರಿ ಎಕ್ಸ್ಪೀರಿಯನ್ಸ್ ಥೇರಿ ಬೇಕು. ಮೇನಾಗಿ ಥೇರಿ ಬೇಕು. ಅಪ್ಲೈಡ್ ಮಾಡೇ ಮಾಡ್ತೀರ, ನೀವು ಎಲ್ಲೋದ್ರೂ ಅಪ್ಲೈಡ್ ಮಾಡೇ ಮಾಡಿರ್ತೀರ. ಥೇರಿ ಜೊತೆಗೆ ನೀವು ಪ್ರಾಕ್ಟಿಕಲ್ ಎರಡೂ ಕೂಡ ಚೆನ್ನಾಗಿತ್ತು ಅಂತಂದರೆ ನೀವು ವೆಲ್ ನರ್ಸ್ ಆಗಿ ಹೊರಹೊಮ್ತೀರ ಹೊರಗಡೆ. ಓಕೆ, ಸೊಸೈಟಿಯಲ್ಲಿ ಚೆನ್ನಾಗಿ ಬರಬೇಕಂತಂದ್ರೆ ನೀವು ಎಲ್ಲನೂ ಕೂಡ ನೋಡಬೇಕಾಗ್ತದೆ. ಇದೆಲ್ಲ ಕೂಡ ಅದ್ರ ಜೊತೆಗೆ ನೀವು ಫೀಸು ಕೂಡ ನೋಡಬೇಕು. ಓಕೆ, ಫೀಸನ್ನು ಕೂಡ ಹೆಂಗೆ ಕೊಟ್ಟಂಗಿಲ್ಲ. ದುಡ್ಡು ಯಾಕೆ ಕೊಡ್ತೀರ ಅಷ್ಟೊಂದು? ಗೌರ್ಮೆಂಟ್ ಕಾಲೇಜ್ ಸಿಕ್ತಂತಂದ್ರೆ ನಿಮ್ಮ ಹಿಡಿಯೋರು ಯಾರಿಲ್ಲ. ಓಕೆ, ನೀವು ಫಸ್ಟ್ ಇಯರ್ ಒಂದು 20,000 ಮ್ಯಾಕ್ಸಿಮಮ್ ಕಟ್ತೀರಾ. ಆಮೇಲೆ ನಿಮಗೆ 10-15 ಸಾವಿರ ಒಳಗಡೆ ಆಗೋಗ್ತದೆ 3 ವರ್ಷನೂ ಕೂಡ. ಓಕೆ, ಸೊ ಹಂಗಾಗಿ ಫೀಸು ಕೂಡ ಹೋಗ್ತದೆ, ಕಟ್ಕೋಬೇಡ್ರಿ. ಗೌರ್ಮೆಂಟ್ ಸೀಟ್ ಸಿಕ್ತಂತಂದರೆ ನಿಮಗೆ ಫೀಸ್ ಕಡಿಮೆ ಇರ್ತದೆ. ಓಕೆ, ಅದರಲ್ಲೂ ಕೂಡ ಒಂದು ಹೇಳ್ತೀನಿ, ಕೇಳಿದ್ರವ್ರು ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಅಡ್ಮಿಷನ್. ಹಂಗೂ ಕೂಡ ಡೈರೆಕ್ಟ್ ಅಡ್ಮಿಷನ್ನು ನೀವು ಕಾಲೇಜ್ಗೆ ಹೋದ್ರೂ ಕೊಡ್ತಾರೆ. ಆ್ಯಂಡ್ ಸಮ್ ಟೈಮ್ ಇವಾಗೆಲ್ಲನೂ ಕೂಡ ತೆಗೆದಾಕ್ಬಿಟ್ರೆ ಆಲ್ಮೋಸ್ಟು ಡೈರೆಕ್ಟ್ ಅಡ್ಮಿಷನ್. ಇವಾಗ ಏನಂತಂದರೆ ಕೇಳಿದ್ರೋನೇ ಇಟ್ಬಿಡೋರೆ. ಅಂತಂದರೆ 80, ನಾನು 80-20 ಅಂತ ಹೇಳಿದೆ. ಓಕೆ, ಅಂದರೆ 100 ಸೀಟಲ್ಲಿ 20% ಮಾತ್ರ ಗೌರ್ಮೆಂಟ್. ಅಂದರೆ ರಿಮೈನಿಂಗ್ 80 ಕೂಡ ಏನು ಮಾಡ್ತಿದ್ದಾರೆ, ಕೇಳಿದವರೇ ಅನರ್ಸೆಟ್ ಮಾಡ್ತಿದ್ದಾರೆ. ಬಟ್ ನಿಮಗೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಒಳಗಡೆ ನಿಮಗೆ ಈಗ ಅದ್ರ ಗೊತ್ತಾಗಲ್ಲ. ನಿಮಗೆ 3 ಥರ ಸೀಟ್ ಇರ್ತವೆ, 3 ಥರ ಫೀಸ್ ಸ್ಟ್ರಕ್ಚರ್ ಇರ್ತದೆ. ಒಂದು ಓನ್ಲಿ ಗೌರ್ಮೆಂಟ್ ಕಾಲೇಜ್ ಗೌರ್ನಮೆಂಟ್ ಫೀಸ್. ಓಕೆ, ಗೌರ್ಮೆಂಟ್ ಕಾಲೇಜು ಗೌರ್ನಮೆಂಟ್ ಫೀಸ್. ಓಕೆ, ಇನ್ನೊಂದು ಪ್ರೈವೇಟ್ ಕಾಲೇಜೇ ಬಟ್ ಗೌರ್ನಮೆಂಟ್ ಫೀಸ್. ಓಕೆ, ಇನ್ನೊಂದು ಪ್ರೈವೇಟ್ ಕಾಲೇಜು ಪ್ರೈವೇಟ್ ಫೀಸ್ ಅಂತ ಆಗುತ್ತೆ. ಅವ್ರ ಕಾಲೇಜಿಗೆ ಬಿಟ್ಟಿದ್ದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಅರ್ಥದ್ದು. ಓಕೆ, ಸೊ ನೀವು ಹೆಂಗೆ ಎದ್ದೋ ಮಾಡ್ಲಿಕ್ಕೆ ಹೋತಂದರೆ ನೀವು ರ್ಯಾಂಕ್ ಎಷ್ಟೇ ಚೆನ್ನಾಗಿ ತೊಗೊಂಡಿದ್ರು ಸಹಿತ ನಾನು ನೋಡಿದ್ದೀನಿ ಎಷ್ಟೋ ಬೆಟರ್ ರ್ಯಾಂಕ್ ತೊಗೊಂಡವ್ರದ್ದು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡು 4 ವರ್ಷ ಪರದಾಡ್ತಿದ್ರು. ರ್ಯಾಂಕ್ ಚೆನ್ನಾಗಿ ತೆಗೆದೇ ಇರೋನು ಕೂಡ ಅಂತ ತೆಗೆದೇ ಇಲ್ಲದೇ ಇರೋನು ಕೂಡ ಏನು ಮಾಡಿದಾನ, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಂಡವ್ರನ್ನೂ ಕೂಡ ನೋಡಿದ್ದೀನಿ. ಸೊ ಹಂಗಾಗಿ ಇಲ್ಲಿ ಕೆಲವೊಂದಿಷ್ಟು ಗೈಡೆನ್ಸ್ ಇಂಪಾರ್ಟೆಂಟ್ ಆಗ್ತದ. ನೀವು KCET ಎಕ್ಸಾಮು ಕೂಡ ಬರೆದು ಬಿಡ್ಬೋದು ಆರಾಮ್ಸೆ. ಬಟ್ ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ನಿಮಗೆ ಎದ್ದೋ ಮಾಡುವ ಹಾಗಿಲ್ಲ. ಓಕೆ, ಸೊ ಅಂದರೆ ಪ್ಯೂರ್ಲಿ ಎಲ್ಲನೂ ಕೂಡ ಆನ್ಲೈನ್ ನಡೀತದೆ. ನೀವು ಬೆಂಗಳೂರು ಹೋಗುವಂಥ ಅವಶ್ಯಕತೆ ಏನಿಲ್ಲ, ಎಲ್ಲನೂ ಕೂಡ ಆನ್ಲೈನೇ. ನೋಡಿ, ಅಪ್ಲಿಕೇಶನ್ ಆನ್ಲೈನ್ ಆಗ್ತಾರೆ, ಎಕ್ಸಾಮು ಕೂಡ ಅಷ್ಟೇ, ಎಕ್ಸಾಮಿಗೆ ಸೆಂಟರ್ ಬರೀತಾರೆ. ಇದರಲ್ಲಿ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಇಲ್ಲೇ ಬರ್ತದೆ, ಆ್ಯಂಡ್ ರಿಸಲ್ಟು ಕೂಡ ಆನ್ಲೈನೇ ಬರ್ತದೆ. ರೌಂಡ್ 1 ಕಾಲೇಜ್ ಸೆಲೆಕ್ಷನ್ ಮಾಡೋದು ಕೂಡ ಏನಪ್ಪ ಅಂದರೆ ಎಲ್ಲನೂ ಕೂಡ ಇಲ್ಲೇ ಬರ್ತದೆ. ಕಾಲೇಜ್ ಹೋಗ್ಬೇಕಾ ಅಥವಾ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಾ ಬೇಡ ಅದನ್ನು ಕೂಡ ಸೆಲೆಕ್ಟ್ ಮಾಡೋದು ಕೂಡ ಆನ್ಲೈನೇ ಬರ್ತದೆ. ನಿಮ್ಗೆ ಯಾವುದಾದ್ರು ಕಾಲೇಜ್ ಸಿಕ್ಕಿರ್ತದೆ, ಒಂದೇ ಕಾಲೇಜ್ ಸಿಗುತ್ತೆ. ಮತ್ತು ಅದೊಂದು ತಲೆಯಲ್ಲಿ ಇಟ್ಕೋರಿ, ಯಾವುದಾದ್ರು ಸಿಗೋಲ್ಲ. ಒಂದು ಕಾಲೇಜ್ ಸಿಕ್ಕಾದ ನಿಮಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದರೆ ಅದು ಅಡ್ಮಿಷನ್ ಲೆಟ್ರ್ ಕೂಡ ಇಲ್ಲೇ ಬರ್ತದೆ. ಡೈರೆಕ್ಟ್ ಸೀಟ್ ಎಲ್ಲ ಅಲಾಟ್ಮೆಂಟ್ ಆದಮೇಲೆ ಕಾಲೇಜ್ ಹೋಗೋದು ಒಂದೇ, ಅಡ್ಮಿಷನ್ಗೆ ಹೋಗ್ತೀರ ನೀವು ಡೈರೆಕ್ಟ್ ಕಾಲೇಜ್ಗೆ. ಅಲ್ಲಿವರೆಗೂ ಕೂಡ ಎಲ್ಲನೂ ಕೂಡ ಪ್ರೊಸೆಸ್ ಆನ್ಲೈನೇ ಇರ್ತದೆ. ಓಕೆ, ಫೀಸ್ ಹೇಳ್ತಿದ್ರಿ, ಫೀಸ್ ಬಗ್ಗೆ ಸ್ವಲ್ಪ ಮಾತಾಡಿಬಿಡ್ತೀನಿ. ನೋಡಿ, ಈಗ ಫಸ್ಟ್ ಇಯರ್ ಬಂತಂದರೆ ನಿಮಗೆ ರ್ಯಾಂಡಮಾಗಿ ಕೊಡ್ತಾರೆ. ಓಕೆ, ನಿಮ್ಮ ರ್ಯಾಂಡಮಾಗಿ 10K ಅಂತ ಅಂತ ಕೊಟ್ಟಿರ್ತಾರೆ. ಓಕೆ, ಅಂದರೆ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಫೀಸ್ ಒಳಗೆ 10K ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಪ್ರೈವೇಟ್ ಕಾಲೇಜ್ ಒಳಗೆ ಗೌರ್ಮೆಂಟ್ ಫೀಸ್ ಅಂತಲೂ 10K ಅಂತಲೇ ಕೊಟ್ಟಿರ್ತಾರೆ. ಓಕೆ, ಬಟ್ ಪ್ರೈವೇಟ್ ಕಾಲೇಜು ಪ್ರೈವೇಟ್ ಫೀಸ್ ಅಂತಾಗ ಅಂದರೆ 1 ಲಕ್ಷ ರೂಪಾಯಿ ಕರ್ನಾಟಕದವ್ರಿಗೆ, ಆ್ಯಂಡ್ ಔಟ್ ಆಫ್ ಸ್ಟೇಟ್ ಬಂದರೆ 1.4 ಲ್ಯಾಕ್ ಅಂತ ಇಟ್ಟಿರ್ತಾರೆ. ಈ ಥರ ಫೀಸ್ ಸ್ಟ್ರಕ್ಚರ್ ಇರ್ತಾರೆ. ಬಟ್ ಇದು ನಿಮ್ಗೆ ಜಸ್ಟ್ ಏನಪ್ಪ ಅಂದರೆ ಫಾರ್ಮಾಲಿಟಿಗೋಸ್ಕರ ಇಟ್ಟಿರ್ತಾರೆ. ಸೊ ಆ್ಯಸ್ ಪರ್ ನನಗೆ ಎಕ್ಸ್ಪೀರಿಯೆನ್ಸ್ ಇರೋ ಪ್ರಕಾರ ಎವರೇಜ್ ಆಗಿ ಹೇಳೋ ಪ್ರಕಾರ ಹೇಳಿದ್ರೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸ್ ಅಂತಂದರೆ 10K to 20K ಇಷ್ಟರೊಳಗಡೆ ನೀವು ಫೀಸ್ ತೊಗೊಳ್ತಾರೆ. ಓಕೆ, 20,000 ತನಕ ಮ್ಯಾಕ್ಸಿಮಮ್ ಆಗುತ್ತೆ. ಅದ್ರ ಮೇಲ್ಗಡೆ ತೊಗೊಳ್ಳಲ್ಲ ಯಾವ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ನಿಮ್ಮ ಪುಣ್ಯವಂತರು. 30,000 ರೂಪಾಯಿ ಒಳಗೆ ಆಗುತ್ತದೆ. ಅಂದರೆ 3,000 ಸೀಟ್ಗಳು ಇರ್ತವೆ. 20,000 ಒಳಗಡೆ ನಿಮ್ಮದು ಫೀಸ್ ಆಗುತ್ತೆ. ಓಕೆ, ಗೌರ್ಮೆಂಟ್ ಫೀಸೇ. ಬಟ್ ಪ್ರೈವೇಟ್ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮಗೆ ಅದು ಅವಾಗ ಎಷ್ಟಾಗುತ್ತೆ ಫೀಸು ಅಂತಂದರೆ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ ನಾನು ಎಲ್ಲನೂ ಕೂಡ. ಸೊ 30 to 50K. ಓಕೆ, ಮ್ಯಾಕ್ಸಿಮಮ್ 50K ಇಟ್ಕೋರಿ, ಅದಕ್ಕಿಂತಲೂ ಮೇಲೆ ತೊಗೊಳ್ಳಲ್ಲ ಯಾವ ಕಾಲೇಜು ಕೂಡ. ಒಂದೊಂದು ಕೆಲವೊಂದಿಷ್ಟು 100ಕ್ಕೆ ಕಾಲೇಜ್ ಇರ್ತದೆ, 60Kವರೆಗೂ ಕೂಡ ತೊಗೋತದೆ, ಅದಕ್ಕಿಂತ ಹೆಚ್ಚಿಗೆ ತೊಗೊಳ್ಳಲ್ಲ. ಇಲ್ಲ ನನಗೆ ಮ್ಯಾನೇಜ್ಮೆಂಟ್ ಸೀಟೇ ಸಿಕ್ಬಿಟ್ಟಿದೆ, ನಂಗೆ ಗೊತ್ತಿರಲ್ಲ ಏನು ಮಾಡಿದೆ, ನಾನು GM ಹಾಕೋಕ್ಕೆ ಹೋಗಿದ್ದಿಲ್ಲ, ನಾನು ಬೇರೆ ಹಾಕೊಂಡ್ಬಿಟ್ಟಿದ್ದೆ, GP ಹಾಕೊಂಡ್ಬಿಟ್ಟಿದ್ದೆ, ನಂಗೆ ಮ್ಯಾನೇಜ್ಮೆಂಟ್ ಸೀಟೇ ಸಿಕ್ಕಿದೆ ಅಂತಂದರೆ ನಿಮಗೆ 1 ಲ್ಯಾಕ್ ಇದೆ ಅಲ್ವಾ, 1 ಲ್ಯಾಕ್ ಮೇಲ್ಗಡೆ 1.3 ಲ್ಯಾಕ್ ಅಲ್ಲಿವರೆಗೂ ಕೂಡ ಆಗ್ತದೆ. ಅಂದರೆ 1 ಲಕ್ಷದಿಂದ ಹಿಡಿದು 1.3 ಅಂದರೆ 1,30,000 ಕೂಡ ಕರ್ನಾಟಕದವ್ರಿಗೆ ಹೇಳ್ತಿದ್ದೀನಿ. ಔಟ್ ಆಫ್ ಸ್ಟೇಟ್ ಅಂತಂದರೆ 1.4 ಲ್ಯಾಕ್ ಇದೆ ಅಲ್ಲ, 1.5 ಲ್ಯಾಕು 1.6 ಲ್ಯಾಕು ಕೂಡ ಆಗ್ತದೆ. ಇದು ಮ್ಯಾನೇಜ್ಮೆಂಟ್ ಸೀಟು. ಇಲ್ಲಿ ಕೇತ್ರೋನೇ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಇರ್ತವೆ, ನಿಮಗೆ ಗೊತ್ತಿರೋರು ಹಾಕೊಂಡ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ನೋಡ್ಕೊಂಡು ಮಾಡಬೇಕಾಗ್ತದೆ. ನಾವು ವಾಟ್ಸಪ್ಗೆ ಬರೀಬೇಕಾದ್ರೆ ನಾವು ಪೇಡ್ ಗೈಡ್ ಮಾಡ್ತಾಯಿದ್ವಿ. ಸೊ ನಿಮಗೆ BS ನರ್ಸಿಂಗ್ ಮಾತ್ರ ಅಕ್ಯುರೇಟಾಗಿ ಹೇಳ್ತಾನೆ. ಯಾಕಂದರೆ ನಾನು 4 ವರ್ಷ BS ನರ್ಸಿಂಗ್ ಮುಗಿಸ್ಕೊಂಡಿದ್ದೀನಿ, ಗ್ರ್ಯಾಜುಯೇಟ್ ಆಗಿದ್ದೀನಿ, ಆ್ಯಂಡ್ ವರ್ಷನೂ ಕೂಡ ಕೌನ್ಸಿಲಿಂಗ್ ಮಾಡ್ತಾನೆ. ಹಂಗಾಗಿ ಪ್ಯೂರ್ ಗೊತ್ತಿದೆ. ಓಕೆ, ಸರಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತದ್ದು. ಕಾಲೇಜಸ್ ಯಾವ ರೀತಿ ಇರಬೇಕು ಅಂತ ನಾನು ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಯಾವ ರೀತಿ ಇರಬೇಕು? ಓಕೆ, ನಿಮಗೆ
ಗೌರ್ಮೆಂಟ್ ಕಾಲೇಜ್ ಆಗಿತ್ತಂತಂದರೆ ಆಟೋಮೆಟಿಕ್ಲಿ ಅಂತಂದರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ಮೆಂಟ್ ಇರ್ತದೆ. ನಿಮ್ಗೆ ಹೆಂಗಿದ್ರು ಕೂಡ ಸ್ಟಡಿ ಚೆನ್ನಾಗಿ ಮಾಡೇ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ. ಪ್ರೈವೇಟ್ ಕಾಲೇಜ್ ಅಂದರೂ ಕೂಡ ನೋಡಿ ಮಸ್ತ್ ಕಾಲೇಜಸ್ ಇದ್ದಾವೆ, ಚೆನ್ನಾಗಿರೋ ಕಾಲೇಜಸ್ಸು NABH ಕೂಡ ಇದ್ದಾವೆ. ಓಕೆ, ಅಟ್ಲೀಸ್ಟ್ ಅಂದರೂ ಕೂಡ ಹೆಂಗಿರ್ಬೇಕಪ್ಪ ಅಂತಂದರೆ ಅದಕ್ಕೆ ಆಯುರ್ವೇದ ಹಾಸ್ಪಿಟ್ಲ್ ಆದರೂ ಇರಬೇಕು. ಅಂದರೆ BMS ಏನು ಕಲಿತಿರ್ತಾರೆ ನೋಡಿ ಆ ಹಾಸ್ಪಿಟ್ಲ್ ಆದರೂ ಇರಬೇಕು. ಒಟ್ಟಿನಲ್ಲಿ ಹಾಸ್ಪಿಟ್ಲ್ ಇರಬೇಕು, ಓನ್ ಹಾಸ್ಪಿಟ್ಲ್ ಇರಬೇಕು. ಆ್ಯಂಡ್ ಅವರು ಕ್ಲಿನಿಕಲ್ ಪೋಸ್ಟಿಂಗ್ ಎಲ್ಲನೂ ಕೂಡ ಹಾಕ್ತಾ ಇರಬೇಕು. ನರ್ಸಿಂಗ್ ಫೌಂಡೇಶನ್ ಅಂದರೆ ಅಡಲ್ಟ್ ಹೆಲ್ತ್ ನರ್ಸಿಂಗ್ ಅಂತ ಬರ್ತದೆ. ಆ್ಯಂಡ್ ಪಿಡಿಯಾಟ್ರಿಕ್ಕು, ಸೈಕ್ಯಾಟ್ರಿಕ್ಕು, OBG ಈ ಥರ ಸಬ್ಜೆಕ್ಟ್ಗಳನ್ನು ಎಲ್ಲನೂ ಕೂಡ ಪೋಸ್ಟಿಂಗ್ ಹಾಕುವಂಥ ಹಾಸ್ಪಿಟಲ್ಸೇ ಇರಬೇಕು, ಅಂಥ ಕಾಲೇಜಸ್ಸೇ ಇರಬೇಕು. ಫ್ಯಾಕಲ್ಟಿ ಎಲ್ಲನೂ ಕೂಡ ಮಿನಿಮಮ್ ಅಂದರೂ 10ರಿಂದ 12 ಫ್ಯಾಕಲ್ಟಿ ಇರಬೇಕು. ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೂಡ ಇರಲೇಬೇಕು. ಓಕೆ, ನಾನು ಬೇಕಾದ್ರೆ ಸೆಕೆಂಡ್ರಿ ಪ್ರಿಫರೆನ್ಸ್ ಏನು ಕೊಡ್ತೀನಪ್ಪ ಅಂತಂದರೆ ಅವ್ರ ಕಾಲೇಜಲ್ಲಿ ಲೈಬ್ರರಿ ಇಲ್ಲ, ಆ್ಯಂಡ್ ಅದರ ಗ್ರೌಂಡ್ ಇಲ್ಲ, ಅಂಥವೆಲ್ಲ ನಾನು ತಲೆಯಲ್ಲಿ ಕೊಟ್ಕೊಳ್ಳಲ್ಲ. ಮೇನ್ ಎಸೆನ್ಷಿಯಲ್ ನೀಡ್ಸಿಗೆ ಸದ್ಯಕ್ಕೆ ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದರೆ ನಾವು ಕಲಿಯುವಾಗ ಓನ್ಲಿ 350-400 ಕಾಲೇಜಸ್ ಮ್ಯಾಕ್ಸಿಮಮ್ ಇರ್ತಾಯಿದ್ವು ಅವಾಗ. ಓಕೆ, ಅಂದರೆ 4 ಇಯರ್ ಬ್ಯಾಕು. ಇವಾಗ 600+ ಕಾಲೇಜಸ್ಸು ಕೇತ್ರೋನೇ ಅಲಾಟ್ಮೆಂಟ್ ಆಗ್ತಿರೋ ಕಾರಣ ನಿಮಗೆ ದಾರಿ ತಪ್ಪಿಸುವಂಥ ಕೆಲಸ ಸಿಕ್ಕಾಪಟ್ಟೆ ಜನ ಮಾಡ್ತಾರೆ. ಸೊ ಅದನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡಿರಿ. ಓಕೆ ಇದಾಯಿತು. ಆ್ಯಂಡ್ ಜೊತೆಗೆ ಕಾಲೇಜ್ ಒಳಗೆ ಹೇಳ್ತಾ ಇದ್ದಂಗೆ ಕ್ಲಿನಿಕಲ್ ಪೋಸ್ಟಿಂಗ್ ರೆಗ್ಯುಲರ್ ಆಗ್ತಾ ಇರಬೇಕು ನಿಮಗೆ. ಆ್ಯಂಡ್ ಮಾಸ್ಟರ್ ಪ್ಲ್ಯಾನಿಂಗು ಅದೆಲ್ಲ ಕೂಡ ರೊಟೇಷನ್ ಆಗ್ತಾ ಇರ್ತಾರೆ, ಅದು ಬೇಡ. ಆ್ಯಂಡ್ ಈಗೆಲ್ಲನೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ LED ಎಲ್ಲನೂ ಕೂಡ ಬೋರ್ಡ್ಸ್ ಎಲ್ಲ ಬರ್ತಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಬೋರ್ಡ್ ಇದ್ದರೆ ಸಾಕು. ಎಸೆನ್ಷಿಯಲ್ ನೀಡ್ಸ್ ಇರಬೇಕಪ್ಪ, ಎಲ್ಲರೂ ಕೂಡ ಇರಬೇಕು. ನಿಮ್ಗೆ ಹೇಳ್ತಾ ಇರಬೇಕು, ನಿಮಗೆ ಡೈಲಿ ಏನಪ್ಪ ಅಂದರೆ ಮೀಟಪ್ ಆಗ್ತಾ ಇರಬೇಕು, ಎಲ್ಲನೂ ಕೂಡ ನಿಮಗೆ ಟಚಲ್ಲಿ ಇರಬೇಕು. ಕ್ಲಿನಿಕಲ್ ಪೋಸ್ಟಿಂಗ್ ಆ್ಯಂಡ್ ಥಿಯರಿ ಡೈಲಿ ಇರಲೇಬೇಕು. ಹೆಂಗಂದರೆ ಒಂದೊಂದು ಕಡೆ ಹೆಂಗಂತಂದರೆ ಅವ್ರು ಹಾಸ್ಪಿಟ್ಲ್ ಇರೋಲ್ಲ, ಎಲ್ಲೋ ದೂರ ಆಗ್ತಿರ್ತಾರೆ, ನಿಮ್ಗೆ ಟ್ರಾವೆಲಿಂಗ್ ಖರ್ಚು ಜಾಸ್ತಿ ಆಗ್ತಿರ್ತದೆ. ಓಕೆ, ಟ್ರಾನ್ಸ್ಪೋರ್ಟೇಷನು ಕೂಡ ಇರಲೇಬೇಕು, ಇಂಪಾರ್ಟೆಂಟು ಕೂಡ ನಮಗಿದು. ಕಮ್ಯುನಿಟಿ ಪೋಸ್ಟಿಂಗ್ ಆಗ್ತಿರಲ್ಲ, ಸೈಕೆಟ್ರಿಂಗ್ ಆಗ್ತಿರಲ್ಲ, OBG ಆಗ್ತಿರಲ್ಲ. ಯಾವುದೋ ಒಂದು ಹಾಸ್ಪಿಟ್ಲು ಏನೋ ಒಬ್ಬ ವರ್ಷದಲ್ಲಿ 1 ತಿಂಗಳು ಹಾಕಿ ಬಿಡ್ತಿರ್ತಾರೆ. ಅಂದರೆ ನೀವು 4 ವರ್ಷ ಏನೂ ಕಲ್ತಿರಲ್ಲ, 4 ವರ್ಷ ಕಲ್ತು ನೀವು ಹೊರಗಡೆ ಬನ್ನಿ, ಏನು ಕಲ್ತಿದ್ರೆ ಅಷ್ಟು ದುಡ್ಡು ಕೊಟ್ಟರು ಅಂತ ಕೇಳ್ತಾರೆ. ಓಕೆ, ಅಟ್ಲೀಸ್ಟ್ ನಿಮ್ಮ ಮನೆಯವ್ರನ್ನಾದರೂ ನೋಡ್ಕೊಳ್ಳುವಂಥ ಕೆಪಾಸಿಟಿ ಇರಬೇಕಾಗಿರ್ತದೆ 4 ವರ್ಷ ಮುಗಿಸಾದ ತಕ್ಷಣ. ಅಷ್ಟು ಕೂಡ ಇಲ್ಲ ಅಂತಂದರೆ ಯಾವುದು ಕಲಿಬೇಕು ನಾವು, ನರ್ಸಿಂಗಾರ, ಹೌದಲ್ವಾ? ಓಕೆ, ಇದಿಷ್ಟು. ಆ್ಯಂಡ್ ಇದರಲ್ಲಿ ಹೇಳ್ತಾ ಕುಂತ್ರೆ ನಿಮಗೆ ಭಾಳ ಪ್ರೊಸೆಸ್ ಇದೆ, ಹೇಳ್ತೇನೆ ನೋಡಿರಿ. ಎಲ್ಲನೂ ಕೂಡ ನಿಮಗೆ ರ್ಯಾಂಕ್ ಅನೌನ್ಸ್ಮೆಂಟ್ ಆದ ತಕ್ಷಣ ಏನಾಗ್ತದೆ, ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬರ್ತದೆ. ವೆರಿಫಿಕೇಷನ್ ಸ್ಲಿಪ್ ತೊಗೊಂಡೇ ಮಾಡಬೇಕು. ಮುಂದೆ ನಿಮಗೆ ರೌಂಡ್ 1 ಎಲ್ಲನೂ ಕೂಡ ಒಂದು ಶೆಡ್ಯೂಲ್ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ, ಕಾಲೇಜ್ ಸೆಲೆಕ್ಷನ್ ಮಾಡ್ಕೊತಾರೆ. ಆ ಕಾಲೇಜ್ ಸೆಲೆಕ್ಷನಲ್ಲಿ ಯಾವುದೋ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಅದು ನಿಮ್ಗೆ ಏನೋ ಇಷ್ಟ ಆಗ್ತಾ ಇಲ್ಲ ಅಂದರೆ ಜಸ್ಟ್ ಟ್ರಯಲ್ ಥರ ಬಿಟ್ಟು ಆಮೇಲೆ ಏನಪ್ಪ ಅಂತಂದರೆ ರಿಯಲ್ ಅಲಾಟ್ಮೆಂಟ್ ಮಾಡ್ತಾರೆ. ರಿಯಲ್ ಅಲಾಟ್ಮೆಂಟಲ್ಲಿ ನಿಮಗೆ ಕಾಲೇಜ್ ಇಷ್ಟ ಆದರೆ ಅಡ್ಮಿಷನ್ಗೆ ಹೋಗಬೇಕು ಫಸ್ಟ್ ರೌಂಡ್ಗೆ. ಇಲ್ಲ ನನಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗ್ತದೆ, ಆಪ್ಷನ್ಸ್ಗಳು ಚಾಯ್ಸಸ್ ಪ್ರಿಯಾರಿಟಿ ಯಾವ ರೀತಿ ಇರಬೇಕು, ಫಸ್ಟ್ ಟಾಪ್ ಟು ಲೋವೆಸ್ಟ್ ಈ ರೀತಿ ಪ್ರಿಯಾರಿಟಿ ಇಟ್ಕೋಬೇಕು ಕಾಲೇಜ್ದು. ಸೊ ನಿಮಗೆ ಮೇಲಿನ ಕಾಲೇಜ್ ಸಿಗದೆ ಹೋದರೆ ಕೆಳಗಡೆ ಸಿಕ್ಕಿರ್ತದೆ. ಆ ಕೆಳಗಡೆ ಸಿಕ್ಕಾಗ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು, ಮೇಲ್ಗಡೆ ಇರೋದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಕೆಳಗಡೆ ಇರೋದಕ್ಕೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ನಿಮಗೆ ರೌಂಡ್ ಆಮೇಲೆ ನಿಮಗೆ ಇದ್ರ ಬಗ್ಗೆ ಹೇಳ್ತಾನೆ, ಯಾಕಂದರೆ 3 to 4 ಮಂತ್ಸ್ಗಳ ಪ್ರೊಸೆಸ್ ಇದೆಲ್ಲನೂ ಕೂಡ. ಸೊ ಭಾಳ ಟೈಮ್ ತೊಗೊಳ್ತದೆ. ರೌಂಡ್ 2-3ವರೆಗೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಆ್ಯಂಡ್ ಸಮ್ ಸ್ಟೂಡೆಂಟ್ಗೆ ಕಂಪ್ಲೀಟಾಗಿ ಕೂಡ ಈವನ್ ಮಾಪಪ್ ರೌಂಡು ಕೂಡ ನಡೆಸಿದರೆ ಅದು ಮುಗಿಯೋವರೆಗೂ ಕೂಡ ನಿಮ್ಮ ಜೊತೆ ಇರ್ತೇನೆ ಅಂತೆ, ಬೇಡ. ಓಕೆ, ಸೊ ಎನಿವೇ ಕ್ವಿಕ್ಕಾಗಿ ಎಕ್ಯುರೇಟಾಗಿ ಲೈವ್ ಸೆಷನ್ ಜೊತೆ ನಿಮಗೆ ಎಲ್ಲನೂ ಕೂಡ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಫ್ರೀ ಸಿಗ್ತದೆ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಪೇಡ್ಗೆ ಇಡಬೇಕಂತಂದ್ರೆ ಸಪ್ರೇಟಾಗಿ ನಾನು DM ಕೂಡ ಮಾಡಿ ಮೆಸೇಜ್ ನೋಡ್ತೀನಿ, ನಿಮ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಅಂತೆ. ಥ್ಯಾಂಕ್ ಯು, ಬಾಯ್.